ಗುಡ್ ಮಾರ್ನಿಂಗ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ನನ್ನ ಜೊತೆ ಅಶ್ವಿನಿ ಕೂಡ ಇದ್ದಾರೆ. ರಾಜ್ಯದ ನೂತನ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಸವಾಲುಗಳ ಶಿಖರವೇ ಇದೆ. ಒಂದೆಡೆ ಬರಗಾಲ, ಮತ್ತೊಂದು ಕಡೆ ಸಂಪುಟ ವಿಸ್ತರಣೆ. ಇದರ ನಡುವೆ ಮುಂಗಾರು ಅಧಿವೇಶನ ನಡೆಸಬೇಕು. ಇದು ಸಾಲದು ಎಂಬಂತೆ ಈಗ ವಿಧಾನ ಪರಿಷತ್ ನಾಮನಿರ್ದೇಶನಕ್ಕೂ ಸಂಕಟ ಶುರುವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಪರಿಷತ್ ನಾಮನಿರ್ದೇಶನ ಸಮರ. 5 ಸ್ಥಾನಕ್ಕೆ ಪೈಪೋಟಿ. ಯಾರ ಪಾಲಿಗೆ ಮೇಲ್ಮನೆ ಪಟ್ಟ? ವಿಧಾನ ಪರಿಷತ್ ಚುನಾವಣೆ ಬಳಿಕ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ಗೆ ಮತ್ತೈದು ಸ್ಥಾನ ಮೇಲ್ಮನೆಯಲ್ಲಿ ಸಿಗುತ್ತಿವೆ. ನಾಮನಿರ್ದೇಶನ ಮಾಡುವ ಈ ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರೀ ಪೈಪೋಟಿ ನಡೀತಾ ಇದೆ. 5 ಸ್ಥಾನಗಳಿಗೆ 6-7 ಸಮುದಾಯಗಳು ನಮ್ಮ ಸಮುದಾಯಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತ ಮನವಿ ಮಾಡ್ತಿವೆ. ಲಿಂಗಾಯತ, ಎಸ್ಸಿ, ಎಸ್ಟಿ ಮತ್ತು ಮುಸ್ಲಿಂ ಸಮುದಾಯಗಳಿಂದ ಎಂಎಲ್ಸಿ ನಾಮನಿರ್ದೇಶನ ಮಾಡಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತ ರೀತಿಯಲ್ಲಿ ಎಲ್ಲಾ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವಂಥದ್ದು ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಬಲ ಸಮುದಾಯ ಲಿಂಗಾಯತ ವೀರಶೈವ ಸಮುದಾಯಕ್ಕೂ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾವಾಗ ಆಗ್ಬೋದು ಸರ್ ನಾಮನಿರ್ದೇಶನಗಳು ಅಂತ? ಈಗಾಗಲೇ ಹೇಳಿದ್ದೇನೆ. ಇವೆಲ್ಲ ನಾಮನಿರ್ದೇಶನಗಳಿರ್ಬೋದು ಅಥವಾ ಸಚಿವ ಸಂಪುಟದ ವಿಸ್ತರಣೆ ಇರಬಹುದು, ಇದು ವರಿಷ್ಠರು ನಾಯಕರುಗಳು ತೀರ್ಮಾನ ಮಾಡ್ತಾರೆ. ನೋಡಿ, ಒಂದು ಕಡೆಗೆ ಸಮುದಾಯವಾರು ಬೇಡಿಕೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಕೂಡ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡುವಂತೆ ಮನವಿ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ದುಡಿದವರು ನಮಗೊಂದು ಚಾನ್ಸ್ ಕೊಡಿ ಹೀಗಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ಈ ವಿಧಾನ ಪರಿಷತ್ ಸದಸ್ಯರಾಗಿ 5 ಜನಕ್ಕೆ ಜುಲೈನಲ್ಲಿ ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಇಂದ ಒಂದು ತೀರ್ಮಾನ ಆಗಿದೆ. ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ಅವರು 5 ಜನನ ಸೂಚನೆ ಮಾಡಬಹುದು. ರಾಜ್ಯಪಾಲರು ಸೂಚನೆ ಮಾಡಿದ್ಮೇಲೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ. ಇದಕ್ಕೆ ಕೆಟಗರಿಗಳಿದಾವೆ. ಕೆಟಗರಿಗಳಂದ್ರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೋಷಿಯಲ್ ಸರ್ವಿಸ್ ಇರಬಹುದು, ಎಜುಕೇಷನಿಸ್ಟ್ ಆಗಬಹುದು, ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಆಗಬಹುದು, ಅಥವಾ ಲಿಟರೇಚರ್ ಆಗಬಹುದು. ಈ ತರ ವಿವಿಧ ರಂಗಗಳಲ್ಲಿ ಯಾರು ಅಸಾಧಾರಣವಾದ ಏನೋ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಅವಕಾಶ ಕೊಡಬೇಕು ಅಂತ ಒಂದು ತೀರ್ಮಾನ ಇರುತ್ತೆ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡುವ ಚಿಂತನೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡಲು ದೆಹಲಿಗೆ ಹೋದ ವೇಳೆಗೆ ನಾಮನಿರ್ದೇಶನ ಸ್ಥಾನಗಳನ್ನು ಹೈಕಮಾಂಡ್ ಬಳಿ ಫೈನಲ್ ಮಾಡಿಕೊಂಡು ಬರಲು ಉತ್ಸುಕರಾಗಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಪ್ಪಿದ್ರೆ ಮುಂಗಾರು ಅಧಿವೇಶನಕ್ಕಿಂತ ಮುಂಚಿತವಾಗಿಯೇ ಸ್ಥಾನಗಳು ಭರ್ತಿಯಾಗಲಿವೆ. ಹೀಗಾಗಿ ವಿಧಾನ ಪರಿಷತ್ನ ಆಕಾಂಕ್ಷಿಗಳ ನಿರೀಕ್ಷೆ ಗರಿಗೆದರಿದೆ.